ಮಂಡ್ಯ ಜಿಲ್ಲೆ ಮದ್ದೂರಲ್ಲಿ ಇವತ್ತು ಸಾಮೂಹಿಕ ಗಣೇಶ ವಿಸರ್ಜನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಜೊತೆಗೆ ಭದ್ರತೆ ಇದೆ. ಕೆಲ ಕ್ಷಣಗಳಲ್ಲೇ ಬಿಜೆಪಿ ನಾಯಕರಿಂದ ಶೋಭಾಯಾತ್ರೆ ಕೂಡ ಪ್ರಾರಂಭ ಆಗುತ್ತೆ. ಹಾಗಾಗಿ ಇವತ್ತು ಮದ್ದೂರು ಎಲ್ಲರ ಚಿತ್ತ ಆ ಕಡೆನೇ ಇದೆ. ಮದ್ದೂರಲ್ಲಿ ಗಜಮುಖನ ವಿಸರ್ಜನೆಗೆ ಎಲ್ಲಾ ರೀತಿಯ ಸಿದ್ಧತೆ. ಮದ್ದೂರು ಸುತ್ತಮುತ್ತಲಿನ ಹಳ್ಳಿಯಿಂದಲೂ ಕೂಡ ಗಣೇಶ ಮೂರ್ತಿಗಳು ಬರ್ತಾ ಇದೆ. ಇವತ್ತು ಸಾಮೂಹಿಕವಾಗಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳು. ಕೆಲವೇ ಕ್ಷಣಗಳಲ್ಲಿ ಅದ್ಧೂರಿಯಾಗಿ ಶುರುವಾಗುತ್ತೆ ಸಾಮೂಹಿಕ ಮೆರವಣಿಗೆ. ಮದ್ದೂರಿನಲ್ಲಿ ಗಜಮುಖನ ವೈಭವೋಪೇತ ಮೆರವಣಿಗೆಗೆ ಸಕಲ ರೀತಿಯಲ್ಲಿ ಸಜ್ಜು ಮಾಡಿಕೊಳ್ಳಲಾಗಿದೆ. ಮದ್ದೂರು ಸುತ್ತಲಿನ ಹಳ್ಳಿಯಿಂದಲೂ ಕೂಡ ಗಣೇಶ ಮೂರ್ತಿಗಳ ಆಗಮನ ಆಗ್ತಾ ಇದೆ. ಸದ್ಯಕ್ಕೆ 30ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳ ಆಗಮನ ಆಗಿದೆ. ಬೆಳಗ್ಗೆ 6 ಗಂಟೆಯಿಂದಲೇ 3 ದೃಶ್ಯಗಳು. ಮಂಡ್ಯದ ಮದ್ದೂರಿನ ಪರಿಸ್ಥಿತಿ ಈ ಹಿಂದೆ ಯಾವ ರೀತಿ ಇತ್ತು, ಅಲ್ಲಿ ಹೋರಾಟಗಳಾದಾಗ ಪ್ರತಿಭಟನೆಗಳಾದಾಗ ಪರಿಸ್ಥಿತಿಯನ್ನು ಹತೋಟಿಗೆ ತರುವಲ್ಲಿ ಪೊಲೀಸರು ಲಾಠಿ ಪ್ರಹಾರ ಮಾಡಿದಂತಹ ದೃಶ್ಯಗಳು. ಅದಾದ ಬಳಿಕ ಅಲ್ಲೇ ಹೋರಾಟಗಳಾಗುತ್ತೆ, ಪ್ರತಿಭಟನೆಗಳಾಗುತ್ತೆ. ಅದಾದ ಬಳಿಕ ಇವತ್ತು ಸಾಮೂಹಿಕವಾಗಿ ಗಣೇಶ ವಿಸರ್ಜನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಆ ಭಾಗದ ಜನ ಮಾಡಿಕೊಂಡಿದ್ದಾರೆ. ಜಸ್ಟ್ ಮದ್ದೂರ ಅಲ್ಲ, ಅಕ್ಕಪಕ್ಕದ ಹಳ್ಳಿಯಲ್ಲಿ ಕೂರಿಸಿರುವ ಗಣೇಶ ಮೂರ್ತಿಗಳನ್ನ ಕೂಡ ಮೆರವಣಿಗೆ ಮೂಲಕ ತಂದು ಇವತ್ತು ವಿಸರ್ಜನೆ ಮಾಡಲಾಗುತ್ತೆ. ಸದ್ಯ ಸೂಕ್ಷ್ಮ ಪ್ರದೇಶವಾಗಿ ಬಿಂಬಿತವಾಗಿರುವ ಮದ್ದೂರು ಅತಿ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲೇ, ಪೊಲೀಸರ ಸರ್ಪಗಾವಲಿನ ಮಧ್ಯದಲ್ಲೇ ಮೆರವಣಿಗೆ ಆಗುತ್ತೆ. ಗಣೇಶ ಮೂರ್ತಿಗಳ ವಿಸರ್ಜನೆ ಕೂಡ ಇವತ್ತು ನೆರವೇರಲಿದೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆ, ಭದ್ರತೆ, ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ಈ ಸಂಭ್ರಮ ಹಾಗೆ ಉಳ್ಕೊಳ್ಬೇಕು. ಅದೆಲ್ಲ ಸಂಭ್ರಮ ಹಾಗೆ ಉಳ್ಕೊಳ್ಬೇಕು ಅಂದ್ರೆ ಹೆಚ್ಚಿನ ಭದ್ರತೆ ಬೇಕೇ ಬೇಕು ಅಂತ ಪರಿಸ್ಥಿತಿ ಇದೆ. ಹಾಗಾದ್ರೆ ಮದ್ದೂರಿನ ಜನರ ಮನಸ್ಥಿತಿ, ಪರಿಸ್ಥಿತಿ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೇಗಿದೆ, ಆ ಕುರಿತು ನಮ್ಮ ಪ್ರತಿನಿಧಿ ಅವ್ರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಇದು ಎಲ್ಲಿತ್ತು ಈ ಗಣಪತಿ? ಯಾವತ್ತು ಬಿಡಬೇಕಾಗಿತ್ತು? ಇವತ್ತು ಮೊನ್ನೆನೆ ಬಿಡಬೇಕಾಗಿತ್ತು. ಅದೇ ಎಲ್ಲ ಗಲಾಟೆ ಎಲ್ಲ ಆಯ್ತಲ್ಲ, ಹಂಗಾಗಿ ಇವತ್ತು ಬಿಡ್ತಾ ಇದೆ. ಇವತ್ತು ಮದ್ದೂರಲ್ಲಿ ಎಷ್ಟು ಗಣಪತಿ ಬಿಡ್ತಾ ಇದ್ರು? ಲೆಕ್ಕ ಇಲ್ಲ. ಸುತ್ತಮುತ್ತ 28 ಹಳ್ಳಿಯಿಂದ ಗಣಪತಿ ಬರ್ತವೆ. ಎಲ್ಲ ಹಳ್ಳಿಗಳಿಂದ ಬಂದು ಇವತ್ತು ವಿಸರ್ಜನೆ ಮಾಡ್ತಾರೆ. ಎಷ್ಟು ಕಿಲೋಮೀಟರ್ ಪಾದಯಾತ್ರೆ ಮಾಡೋದಕ್ಕೆ, ಶೋಭಾಯಾತ್ರೆ ಮಾಡೋದಕ್ಕೆ? 4ರಿಂದ 5 ಕಿಲೋಮೀಟರ್ ಆಯ್ತು ಇವಾಗ. ಯಾರೆಲ್ಲ ಬರ್ತಾ ಇದಾರೆ ಇವತ್ತು? ನಿಮಗೆ ಏನ್ ಮಾಹಿತಿಗಳೆಲ್ಲ ಬರ್ತಾ ಇದಾರೆ. ಸುತ್ತಮುತ್ತ ಹಳ್ಳಿಯಿಂದ ಜನರೆಲ್ಲ ಭಾಗವಹಿಸ್ತಾ ಇದಾರೆ. ಇನ್ನೂ ಹೆಚ್ಚಿನ ಜನಸಂಖ್ಯೆಯಿಂದ ಬಂದು ಈ ಕಾರ್ಯಕ್ರಮ ಸಂಪೂರ್ಣಗೊಳ್ಳಬೇಕು ಅಂತ ಕೇಳ್ತಾರೆ. ನೀವು ಮದ್ದೂರವರೇನಾ ಇಲ್ಲ ಹೊರಗಡೆಯಿಂದ ಬಂದ? ನಾವು ಗೊರನಹಳ್ಳಿ, ಪಕ್ಕ ಗೊರನಹಳ್ಳಿ, 1 ಕಿಲೋಮೀಟರ್ ಗೊರನಹಳ್ಳಿ. ನಮ್ದೇ ಗಣೇಶ ಗೊರನಹಳ್ಳಿಯಿಂದ ನಾವು ತಂದಿರೋದು. ಒಂದು 27-28 ಹಳ್ಳಿಯಿಂದ ಇವತ್ತು ಗಣೇಶ ವಿಸರ್ಜನೆ ಇಟ್ಕೊಂಡಿದ್ದೀವಿ. ಇದು ಮೊನ್ನೆ ಏನು ನಡೀತು, ಕಲ್ಲು ತೂರಾಟ, ಇದು ಮುಸ್ಲಿಮ್ಸ್ ವಿರುದ್ಧ ನಾವು ಹಿಂದೂಗಳೆಲ್ಲ ಒಂದು ಅಂತ ತೋರಿಸೋದಕ್ಕೆ ಈ ವಿಸರ್ಜನೆ ಇಟ್ಕೊಂಡಿದ್ದೀವಿ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ನಾವು ಹಿಂದೂಗಳೆಲ್ಲ ಒಂದಾಗಿ ಒಂದು 4-5 ಕಿಲೋಮೀಟರ್ ಗಣೇಶ ವಿಸರ್ಜನೆ ಪಾದಯಾತ್ರೆ 2 ಇಟ್ಕೊಂಡಿದ್ದೀವಿ. ನಾವೆಲ್ಲಿಂದ ಬಂದಿದ್ದೀರಾ? ಸರ್, ಸೋಂಪುರದಿಂದ ಬಂದಿರೋದು. ಸೋಂಪುರ ಗಣಪತಿ ಇದೆಯಾ? ಅಲ್ಲಿಂದ ತರ್ತಾ ಇದ್ದೀರಾ? ಅಲ್ಲಿಂದ ತರ್ತಾ ಇದೀವಿ ಗಣಪತಿ. ಅಲ್ಲಿ ನಾವು ಜೊತೆ ಬಿಡ್ತಾ ಇದೀವಿ ಗಣಪತಿ. ನಮ್ಗೆ ಡಿಜೆ ಹಾಕೋಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಹಳ್ಳಿಗಳಲ್ಲಿ ಡಿಜೆ ಹಾಕೊಡಿ ಅಂತ ಪೊಲೀಸರೆಲ್ಲ ಕಂಡೀಷನ್ ಮಾಡಿದ್ರು. ನಾವು ಡಿಜೆ ಹಾಕಿ ಕುಣಿಸ್ತಿರಲಿಲ್ಲ. ಈಗ ನಾವು ಸೋಂಪುರದಿಂದ ಗಣಪತಿ ತಂದು ಡಿಜೆ ಮುಖಾಂತರ ಗಣಪತಿ ಬಿಡ್ತಾ ಇದೀವಿ. ಎಲ್ಲ ನಮ್ಮ ಅಕ್ಕಪಕ್ಕ ಗ್ರಾಮಸ್ಥರನ್ನ ಸೇರ್ಕೊಂಡೆ ಅವತ್ತೆ ನಾವು ಸೇರ್ಕ ಗಣಪತಿಯಿಂದ ಅದ್ದೂರಿ ಬಿಡ್ತೇವೆ. ಡಿಜೆ ಹಾಕ್ಸಕ್ಕೆ ಎಲ್ಲಿ ಪರ್ಮಿಷನ್ ಕೊಡ್ತಿರಲಿಲ್ಲ. ನಮ್ಮ ಹಬ್ಬ ಮಾಡಕ್ಕೆ ಯಾರು ಪರ್ಮಿಷನ್ ಕೊಡ್ತಾ ಇಲ್ಲ. ಬೇರೆ ಹಬ್ಬ ಮಾಡೋಕೆ, ಮುಸ್ಲಿಂ ಹಬ್ಬ ಮಾಡೋಕೆ ಎಲ್ಲ ಹಬ್ಬನೂ ಗ್ರ್ಯಾಂಡ್ ಆಗಿ ಹಬ್ಬ ಮಾಡಕ್ ಬಿಡ್ತಾರೆ. ನಾವು ಮಾತ್ರ ಶಿಸ್ತಾಗಿ ಏನೇ ಮಾಡ್ಕೊ ಹೋಗ್ಬೇಕು. ಆಗೀಗ ಈ ಡಿಜೆ ಮುಖಾಂತರ ಗಣಪತಿ ನಾವು ಬಿಡ್ತಾ ಇದೀವಿ ಸೋಂಪುರದಿಂದ. ಏಕೆಂತಂದ್ರೆ ಅವರೆಲ್ಲ ಕಾಂಗ್ರೆಸ್ ಸರ್ಕಾರದವರು ಇಲ್ಲಿ ತಾರ್ಸಕ್ ಬರ್ತಾ ಇದಾರೆ. ಅವರು ಕಾಂಗ್ರೆಸ್ ಸರ್ಕಾರ ಇರುವುದೇ ತಾರ್ಸಕ್ಕೆ. ಅವ್ರ ಸರ್ಕಾರ ನೆಕ್ಸ್ಟ್ ಅಂತೂ ಉಳಿದಿಲ್ಲ, ಅದು ಖಚಿತ. ಯಾಕೆಂತಂದ್ರೆ ಅವರಿಂದನೇ ಹಿಂಗೆ ನಮ್ಗೆ ಮುಸ್ಲಿಮರು ಹಿಂಗೆ ಈ ತರ ಎಲ್ಲ ತೊಂದರೆ ಕೊಡ್ತಾರೆ. ಕಾಂಗ್ರೆಸ್ ಸರ್ಕಾರದಿಂದನೇ ನಮ್ಗೆ ತೊಂದರೆ ಆಯ್ತಾ ಇರೋದು. ಬಿಜೆಪಿ ಏನ್ ಕಾರು ಪರ್ಮಿಷನ್ ನಮ್ಗೆ ಪರ್ಮಿಷನ್ ಕೊಡೋದಿಲ್ಲ, ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ. ಈದ್ ಮಿಲಾದ್ ಮಾಡಿದ್ರು ನಾವೇನು ತೊಂದರೆ ಕೊಡ್ಲಿಲ್ಲ. ನಮ್ಗ್ ತೊಂದರೆ ಕೊಟ್ಟವ್ರೆ, ನಾವಂತೂ ಬಿಡುದಿಲ್ಲ. ಅವ್ರ ಮುಂಚೆನೆ ನಾವ್ ಯಾರು ಅಂತ ತೋರಿಸ್ತೀವಿ, ಹಿಂದೂ ಯಾರು ಅಂತ ತೋರಿಸ್ತೀವಿ. ನಾವ್ ಬಿಡಲ್ಲ, ಅದು ಖಚಿತ. ಎಲ್ಗೋಗುತ್ತಿದ್ದು ಅಂತ ನೀವು ಅವ್ರನ್ನ ಬಿಡಲ್ಲ, ಅವ್ರನ್ನ ನೀವು ಬಿಡಲ್ಲ ಅಂತ ಹೇಳಿದ್ರೆ ಇದೇನು ಮಂಡ್ಯ ಯಾವತ್ತು ಈ ರೀತಿಯಾಗಿ ಮಂಡ್ಯ ನಮ್ಮ ಹಿಂದೂಗಳಿಗೆ ನ್ಯಾಯ ಸಿಗ್ಬೇಕು. ನಮ್ಗೆ ಹೋರಾಡ್ತೇವೆ. ಮುಸ್ಲಿಮ್ಸ್ ಅವರು ಮಾತ್ರ ಒಂದು ನೀತಿ, ಹಿಂದೂಗಳ ನೀತಿ ಇಲ್ವಾ? ನಾವು ಹಬ್ಬ ರೀತಿಗಳು ಮಾಡ್ಬಾರ್ದ? ನಮ್ ಸಂಸ್ಕೃತಿ ನಾವು ಉಳಿಸ್ಬೇಕಿಲ್ವಾ? ಇದೇ ರೀತಿ ಆಯ್ತಾ ಇದ್ರೆ ಗಣಪತಿ ಡಿಜೆ ಹಾಕಂಗಿಲ್ಲ ಅಂತಾರೆ.
ಮುಂದಕ್ಕೆ ದಸರಾ ಹಬ್ಬ ಬತ್ತು, ಈಗ ಬಾನು ಮುಸ್ತಾ ಕರೆಸಿ ದಸರಾ ಉದ್ಘಾಟನೆ ಮಾಡ್ತಾವ್ರೆ. ದೀಪಾವಳಿ ಪಟಾಕಿ ಹೊಡಿಬೇಡಿ ಅಂತಾರೆ. ನಾವ್ ಯಾವ ರೀತಿ ಹಬ್ಬ ಮಾಡೋದು? ನಾವು ಆಚರಣೆ ಮಾಡೋದು ನಮ್ಗೆ ಬೇಡವಾ? ಏನು ಬೇಡವಾ ನಮ್ಗೆ? ಇದಿಷ್ಟು ಮದ್ದೂರಿನ ಜನ ಹೇಳ್ತಾ ಇರುವಂತದ್ದು. ರಾಜಕೀಯ ಮಾಡೋಕೆ ರಾಜಕೀಯ ಪಕ್ಷಗಳು ಇರುವುದು ಅನ್ಬಿಟ್ಟು ಇಂಥ ಕಂತ್ರಿ ಕೆಲಸಗಳೆಲ್ಲ ಮಾಡಿ ಅಂತ ಹೇಳಿಲ್ಲ ಯಾರು. ಜನ ಓಟ್ ಕೊಟ್ಟಿಲ್ಲ ಇವ್ರಿಗೆ. ಸರಿಯಾಗಿ ಮಾಡಿದ್ರೆ ರಾಜಕೀಯನ ಸರಿಯಾಗಿ ಮಾಡ್ಬೇಕು. ಈ ಸಕಲ ಜನನು ಸರಿಯಾಗಿ ನೋಡ್ಕೋಬೇಕು. ಹಿಂಗೆ ಒಂದ್ ಪಕ್ಷದವ್ರು ಎತ್ಕಟ್ಬಿಟ್ಟು ಓಟಕ್ ಸಲುವಾಗಿ ಸ್ವಾಮಿ ಇವೆಲ್ಲ ನಾಟಕ ಅಷ್ಟೇ, ಇನ್ನೇನು ಇಲ್ಲ. ಅವ್ರಿಗೂ ಮುಸ್ಲಿಮ್ಸ್ಗೂ ಉಪಯೋಗ ಇಲ್ಲ, ಹಿಂದೂಗಳಿಗೂ ಉಪಯೋಗ ಇಲ್ಲ. ಇವ್ರು ಅಧಿಕಾರಕ್ಕೆ ಬರಬೇಕು, ಅಷ್ಟಕ್ಕೆ ಮಾತ್ರ ಇವರು ಜನ ಎತ್ಕಟ್ಟು ಈಗ ಜಾತಿ ವಿಂಗಡಣೆ. ಇದು ಜನ ಹೇಳ್ತಾ ಇರೋದು. ಶಾಂತಿಯುತವಾಗಿ ನಾವು ಮೆರವಣಿಗೆ ಮಾಡೋದಕ್ಕೆ, ಗಣೇಶ ವಿಸರ್ಜನೆ ಮಾಡೋದಕ್ಕೆ ಅವಕಾಶ ಸಿಕ್ಕರೆ ಸಾಕು.